ಅನೈತಿಕ ಸಂಬಂಧ ವಿಚಾರಕ್ಕೆ ಗಲಾಟೆ ಆಗಿದೆ. ಗಲಾಟೆಯಾದ ನಂತರ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಉತ್ತರ ಕನ್ನಡದ ಸಿದ್ದಾಪುರದ ವರಗುಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಖ್ಯಾತ ಜ್ಯೋತಿಷಿ ಕಮಲಾಕರ ಭಟ್ ಅರೆಸ್ಟ್ ಆಗಿದ್ದಾರೆ. 41 ವರ್ಷದ ವಸಂತ ನಾಯ್ಕ್ ಅವರ ಹತ್ಯೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸುಚಿತ್ರಾ ಜೊತೆ ಸಂಬಂಧ ಹೊಂದಿದ್ದಂತಹ ಖ್ಯಾತ ಜ್ಯೋತಿಷಿ ಇದೇ ವಿಚಾರವಾಗಿ ನಡೆದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಖ್ಯಾತ ಜ್ಯೋತಿಷಿ ನೋಡಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಸುಚಿತ್ರಾ ಜೊತೆ ಸಂಬಂಧವನ್ನ ಹೊಂದಿದ್ದಂತಹ ಖ್ಯಾತ ಜ್ಯೋತಿಷಿ 41 ವರ್ಷದ ವಸಂತ್ ನಾಯ್ಕ್ ಅವರ ಹತ್ಯೆ ಆರೋಪ ಕೇಳಿ ಬರ್ತಾ ಇದೆ. ಕಮಲಾಕರ ಭಟ್ ಈಗ ಅರೆಸ್ಟ್ ಆಗಿದ್ದಾರೆ. ಸಿದ್ದಾಪುರದ ವರಗುಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ. ಅನೈತಿಕ ಸಂಬಂಧ ವಿಚಾರಕ್ಕೆ ನಡೆದಂತಹ ಗಲಾಟೆ ಅದು ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಈ ಘಟನೆ ನಡೆದಿದ್ದು ಉತ್ತರ ಕನ್ನಡದ ಸಿದ್ದಾಪುರದ ಅವರಗುಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. 41 ವರ್ಷದ ವಸಂತ್ ನಾಯ್ಕ್ ಅವರ ಹತ್ಯೆ ಆರೋಪ ಕೇಳಿ ಬರ್ತಾ ಇದೆ. ಸುಚಿತ್ರಾ ಜೊತೆ ಸಂಬಂಧ ಹೊಂದಿದ್ದಂತಹ ಖ್ಯಾತ ಜ್ಯೋತಿಷಿ ಇದೇ ವಿಚಾರವಾಗಿ ನಡೆದಂತಹ ಗಲಾಟೆಯಲ್ಲಿ ಅದು ಕೊಲೆ ತನಕ ಬಂದು ನಿಂತಿದೆ ನೋಡಿ. ಹಾಗಾದ್ರೆ ಏನು ಕೇಸ್ ಅಂತ ಹೇಳಿ ನೋಡೋದಾದ್ರೆ, ಮಹೇಶ್ ಜಠ್ಯ ನಾಯ್ಕ್ ಸುಚಿತ್ರಾ 20 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು. ಇಬ್ರು ಕೂಡ 20 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂತಹ ಜೋಡಿ. ಮಹೇಶ್ ಅವರು ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಪತ್ನಿ ಸುಚಿತ್ರಾ ಕಮಲಾಕರ್ ಭಟ್ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ರು. ಅವರಿಗೆ ಮಕ್ಕಳು ಕೂಡ ಇದ್ರು. ತನ್ನಿಬ್ರು ಮಕ್ಕಳೊಂದಿಗೆ ಸ್ವಾಮೀಜಿ ಜೊತೆ ವಾಸ ಕೂಡ ಆಗಿದ್ರು. ಇಬ್ರು ಮಕ್ಕಳಿದ್ರು. ಆ ಮಕ್ಕಳೊಂದಿಗೆ ಸ್ವಾಮೀಜಿ ಜೊತೆ ಅವ್ರ ಜೊತೆನೇ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಕಳೆದ 6 ತಿಂಗಳಿಂದ ಮಹೇಶ್ ಅವರು ಪತ್ನಿಯಿಂದ ದೂರವಾಗಿದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಅನೈತಿಕ ಸಂಬಂಧ ಇಟ್ಕೊಂಡಿರೋದು ಗೊತ್ತಾಗಿದೆ. ಮಕ್ಕಳನ್ನ ಕರ್ಕೊಂಡೋಗಿ ಸ್ವಾಮೀಜಿ ಜೊತೆ ವಾಸ ಮಾಡ್ತಿರೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಅವರ ಪತಿ ಏನಿದ್ದಾರೆ ಮಹೇಶ್ ಅವರು ಅವರ ಪತ್ನಿಯಿಂದ ದೂರವಾಗಿದ್ರು. 2 ತಿಂಗಳಿಂದ ಅಣ್ಣ ವಸಂತ ನಾಯ್ಕ್ ಅವರ ಮನೆಯಲ್ಲಿ ಆಶ್ರಯವನ್ನು ಕೂಡ ಪಡ್ಕೊಂಡಿದ್ರು. ತಾಯಿ ಅನೈತಿಕ ಸಂಬಂಧದ ಬಗ್ಗೆ ತಂದೆ ಮಹೇಶ್ಗೆ ಪುತ್ರಿ ಮಾಹಿತಿಯನ್ನು ಕೊಟ್ಟಿದ್ಲು. ಹೀಗಾಗ್ತಾ ಇದೆ ಅಂತ ಹೇಳಿ ಎಲ್ಲಾ ಮಾಹಿತಿಯನ್ನು ಕೂಡ ಅವರ ಮಗಳು ಕೊಟ್ಟಿದ್ರು. ಈ ವಿಚಾರವನ್ನು ತಿಳಿದು ಪುತ್ರಿಗೆ ತಾಯಿ ಸುಚಿತ್ರಾ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ರು. ಯಾವಾಗ ಇವರಿಬ್ರು ಅನೈತಿಕ ಸಂಬಂಧದ ಬಗ್ಗೆ ಅವ್ರ ಮಗಳು ಅವ್ರ ಅಪ್ಪನ ಹತ್ರ ಹೇಳಿದ್ಲು, ಯಾಕೆ ನೀನು ಹೇಳ್ದೆ ಅಂತ ಹೇಳಿ ಆ ತಾಯಿನೇ ಮಗಳಿಗೆ ಹಿಂಸೆ ಕೊಡ್ತಾ ಇದ್ರು. ವಿಚಿತ್ರವಾಗಿ ಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾ ಇದ್ಲು. ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾ ಇದ್ಲು. ತಾಯಿ ಸುಚಿತ್ರಾಳ ಕಿರುಕುಳವನ್ನ ತಾಳಲಾರದೆ ಪುತ್ರಿ ಬೇಸತ್ತು ಹೋಗಿದ್ಲು ನೋಡಿ. ಅನೈತಿಕ ಸಂಬಂಧಕ್ಕೋಸ್ಕರ ಮಗಳು ಅನ್ನೋದು ನೆನಪಿಗೆ ಬರೋದಿಲ್ಲ. ಅವರಿಗೆ ಮದುವೆ ಆಗಿದ್ರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ತದನಂತರ ಸ್ವಾಮೀಜಿಯ ಪರಿಚಯ ಆಗಿರುತ್ತೆ. ಅದಾದ್ಮೇಲೆ ಅವ್ರ ಜೊತೆನೆ ವಾಸವಾಗಿರ್ತಾರೆ. ಆಮೇಲೆ ಯಾವಾಗ ಸಂಬಂಧದ ಬಗ್ಗೆ ಗಂಡನ ಹತ್ರ ಹೋಗಿ ಮಗಳು ಹೇಳ್ಕೊಟ್ಲು, ಆಗ ಕಿರುಕುಳವನ್ನ ಕೊಡೋದಕ್ಕೆ ಶುರು ಮಾಡ್ತಾಳೆ. ನೀವೇನಾದ್ರೂ ವಶಪಡಿಸ್ಕೊಂಡಿದ್ದಾರೆ? ನಾವು ಮಾಡ್ತಾ ಇದ್ದೀವಿ, ಇನ್ನ ತನಿಖೆ ನಡೀತಾ ಇದೆ. ಇವರು ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಅವ್ರ ತಂದೆ ಜೊತೆ ಜಗಳ ಆಡೋಕ್ಕೋಸ್ಕರ ಅವ್ರ ತಾಯಿಯವರು ಬಂದಿದ್ದಾರೆ. ಇವ್ರನ್ನೆಲ್ಲರನ್ನು ಕರ್ಕೊಂಡು ಆ ಜಗಳ ಟೈಮಲ್ಲಿ ಇವರು ಚಾಕು ತಗೊಂಡು ಬಂದು ಅದರಲ್ಲಿ ಇದು ಮಾಡಿದ್ದಾರೆ. ಅವ್ರ ಇಂಜುರಿ ಮಾಡಿ ಕೊಲೆ ಮಾಡಿದ್ದಾರೆ. ಅದು ವೆಪನ್ ಇಟ್ಕೊಂಡು ಬಂದಿದ್ದಾರೆ. ಸೊ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಪ್ರಾಥಮಿಕ ಗೊತ್ತಾಗಿರೋದು ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾರೆ. ಕಾರಲ್ಲಿ ಉದ್ದೇಶವಾಗಿ ನಾಟ್ ರಿಲೇಟೆಡ್ ಪರ್ಸನ್ಸ್ ಕೂಡ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೇವೆ. ಎಕ್ಸಾಕ್ಟ್ಲಿ ಇವ್ರಿಗೂ ಏನ್ ಸಂಬಂಧ ಇತ್ತು ಅಂತ ಕೂಡ 4 ಜನಕ್ಕೆ ಏನ್ ಸಂಬಂಧ, ಅವ್ರು ಹೆಂಗ್ ಬಂದ್ರು, ಮತ್ತೆ ಅವ್ರು ಯಾಕೆ ಜಾಯ್ನ್ ಆದ್ರು, ಏನ್ ಉದ್ದೇಶ ಇದೆ ಇವ್ರ ಜೊತೆ ಬರೋದಕ್ಕೆ, ಇವ್ರ ಸಮಸ್ಯೆಗೆ ಬೇರೆ ಏನಾದ್ರು ಇದೆ ಅನ್ನೋದು ತನಿಖೆ ಮಾಡಿ